ಒಂದು ದೇಶವು ತನ್ನ ಶತ್ರು ದೇಶವನ್ನು ನಾಶ ಮಾಡಲು ಉಪಯೋಗಿಸುವುದು ನ್ಯೂಕ್ಲಿಯರ್ ಬಾಂಬ್ ಅಥವಾ ಅಣು ಬಾಂಬ್. ಇಂದು ನಮ್ಮ ಜೀವಿತದಲ್ಲಿ ಬರುವ ಶತ್ರುಗಳನ್ನು ನಾಶ ಮಾಡಲು ನಾವು ಯಾವ ಬಾಂಬನ್ನು ಉಪಯೋಗಿಸಬೇಕು? ಈ ಅಣು ಬಾಂಬ್ ಅಥವಾ ನ್ಯೂಕ್ಲಿಯರ್ ಬಾಂಬ್ಗಿಂತಲೂ ಅತಿ ಶಕ್ತಿಯುಳ್ಳ ಬಾಂಬನ್ನು ಬೈಬಲ್ನಲ್ಲಿ ಉಪಯೋಗಿಸಿದವನು ದಾವಿದ. ರಾಜರುಗಳು ತಮಗೆ ವಿರುದ್ಧವಾಗಿ ಎದ್ದೇಳುವ ಶತ್ರುಗಳನ್ನು ಧ್ವಂಸ ಮಾಡಲು ಈಟಿ, ಕತ್ತಿ, ಬರ್ಜಿ ಮತ್ತು ಇತರ ಬಲಿಷ್ಠವಾದ ಆಯುಧಗಳನ್ನು ಉಪಯೋಗಿಸುತ್ತಿದ್ದರು. ಆದರೆ ದಾವಿದನೆಂಬ ಒಬ್ಬನೇ ರಾಜ ಅವೆಲ್ಲವುಗಳಿಗಿಂತಲೂ ಶಕ್ತಿಶಾಲಿಯಾದ ಆಯುಧವನ್ನು ಉಪಯೋಗಿಸಿದನು. ಹಾಗಾದರೆ ದಾವಿದನು ಉಪಯೋಗಿಸಿದ ಆಯುಧ ಅಣುಬಾಂಬ್ಗಿಂತಲೂ ಬಲಿಷ್ಠವಾದದ? ಖಂಡಿತವಾಗಿಯೂ ಹೌದು. 1 ಸಾಮುವೇಲ 17ನೇ ಅಧ್ಯಾಯದ 45ನೇ ವಚನದಲ್ಲಿ ದಾವಿದನು ತನ್ನ ಶತ್ರುವಾದ ಗೊಲ್ಯಾತನನ್ನು ಕೊಲ್ಲುವಾಗ ಈ ರೀತಿಯಾಗಿ ಹೇಳುತ್ತಾನೆ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರೂ ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. 6.5 ಅಡಿ ಎತ್ತರದ ಅಜಾನುಭಾವವು ದೈತ್ಯಾಕಾರನೂ ಆಗಿದ್ದ ಗೋಲಿಯಾತ್ ಎಂಬ ಶತ್ರುವನ್ನು ದಾವಿದನೆಂಬ 16-17 ವರ್ಷ ಪ್ರಾಯದ ಚಿಕ್ಕ ಯವನಸ್ಥನೊಬ್ಬ ಈಟಿ, ಕತ್ತಿ, ಬರ್ಜಿಗಳಿಲ್ಲದೆ ಕೇವಲ ದೇವರ ನಾಮ ಒಂದನ್ನು ಉಪಯೋಗಿಸಿಕೊಂಡು ಶತ್ರುವನ್ನು ನಾಶ ಮಾಡುತ್ತಾನೆ. ಅಂದ ಮೇಲೆ ಆ ನಾಮಕ್ಕೆ ಎಷ್ಟೊಂದು ಪವರ್, ಶಕ್ತಿ ಇದೆ ಅಲ್ವಾ? ಅದೇ ನಾಮವನ್ನು ಯೇಸು ಕ್ರಿಸ್ತನು ನಮಗೆ ಅಧಿಕಾರವಾಗಿ ಕೊಟ್ಟಿದ್ದಾನೆ. ಹೊಸ ಒಡಂಬಡಿಕೆಯ ಕಾಲದಲ್ಲಿ ಇರುವ ನಮಗೆ ದಾವಿದನಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ನಾಮವೊಂದು, ನ್ಯೂಕ್ಲಿಯರ್ ಬಾಂಬ್ ಒಂದು ಕೊಡಲ್ಪಟ್ಟಿದೆ. ಅದು ಯಾವುದೆಂದು ಧ್ಯಾನಿಸೋಣ. ಯೇಸು ಕ್ರಿಸ್ತನು ಜನಿಸುವ ಮೊದಲೇ ದೇವದೂತರು ಮರಿಯಳ ಬಳಿ ಬಂದು ಮಗುವಿಗೆ ಯೇಸು ಎಂದು ಹೆಸರಿಡಬೇಕು ಎನ್ನುತ್ತಾರೆ. ಕಾರಣ ಆ ಮಗು ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವವನು. ಕ್ರಿಸ್ತನು ಅಥವಾ ಯೇಸು ಎಂಬ ನಾಮವು ಮೊದಲು ಮಾಡುವ ಕೆಲಸ ನಮ್ಮನ್ನು ಪಾಪಗಳಿಂದ ಬಿಡಿಸುವಂಥದ್ದು, ಎರಡನೇದಾಗಿ ನಮ್ಮನ್ನು ಕಾಯುವಂಥದ್ದು ಆಗಿದೆ. ಲೂಕ ತನ್ನ ಪತ್ರಿಕೆಯಲ್ಲಿ ಹೇಳುತ್ತಾನೆ, ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಅದು ಕರ್ತನಾಗಿರುವ ಕ್ರಿಸ್ತನೇ ಎಂದು. ಅಂದರೆ ಕ್ರಿಸ್ತನೆಂಬ ನಾಮ, ಕ್ರಿಸ್ತನು ನಮ್ಮನ್ನು ರಕ್ಷಿಸುತ್ತಾನೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ಆ ನಾಮಕ್ಕೆ ಕೊಡಲ್ಪಟ್ಟಿದೆ. ಇದೇ ನಾಮವನ್ನು ಉಪಯೋಗಿಸಿಕೊಂಡು ಪೇತ್ರ, ಯೋಹಾನರು ಹುಟ್ಟು ಕುಂಟನನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ನಡೆದಾಡುವಂತೆ ಮಾಡಿದರು. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿರುವ ನಾಮ ಅದು ಯೇಸು ಕ್ರಿಸ್ತನ ನಾಮ. ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಯೇಸು ಕ್ರಿಸ್ತನ ನಾಮವನ್ನು ಬಿಟ್ಟು. ಕರ್ತನಾದ ಯೇಸುವಿನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನು ಮತ್ತು ರಕ್ಷಣೆಯೂ ಆಗುವುದೆಂದು ಪೌಲ ಬರೆಯುತ್ತಾನೆ. ಯಾರು ದೇವರ ಮಗನಾದ ಕ್ರಿಸ್ತನನ್ನು ಅಂಗೀಕರಿಸುತ್ತಾರೋ ಅವರಿಗೆ ಆ ಜೀವ ಉಂಟು. ಆ ಜೀವವು ಕ್ರಿಸ್ತನೇ ಮತ್ತು ನಿತ್ಯ ಜೀವವನ್ನು ಕೊಡುವವನೂ ಆಗಿದ್ದಾನೆ. ಯೇಸು ಕ್ರಿಸ್ತರೇ ಹೇಳುತ್ತಾರೆ, ನನ್ನ ಹೆಸರಿನಲ್ಲಿ ನೀವು ಏನನ್ನಾದರೂ ಬೇಡಿಕೊಂಡರೆ ತಂದೆಯು ಅದನ್ನು ಕರುಣಿಸುವೆನು ಎಂದು. ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುವಾಗ, ಬೇಡಿಕೊಳ್ಳುವಾಗ ಅದನ್ನು ಕ್ರಿಸ್ತನು ನೆರವೇರಿಸುತ್ತಾನೆ ಎಂದು ಆತನೇ ಹೇಳಿದ್ದಾನೆ. ಕ್ರಿಸ್ತನು ತನ್ನನ್ನು ನಂಬುವ ಮಕ್ಕಳಿಗೆ ತನ್ನ ಹೆಸರಿನಲ್ಲಿರುವ ತನ್ನ ಅಧಿಕಾರವನ್ನು ಕೊಟ್ಟಿದ್ದಾನೆ. ಮೊದಲನೇದಾಗಿ ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡೂ ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಅವರಿಗೆ ಗುಣವಾಗುವುದು ಎಂಬೆಲ್ಲ ಅಧಿಕಾರವನ್ನು ಕೊಟ್ಟಿದ್ದಾನೆ. ಇನ್ನು ದೇವರ ಎಲ್ಲ ವಾಗ್ದಾನಗಳು ಎಷ್ಟಿದ್ದರೂ ಅವು ಕ್ರಿಸ್ತನಲ್ಲಿ ದೃಢವಾಗುತ್ತವೆ, ಅವು ಆಮೇನ್ ಎಂದು ಆಗುತ್ತವೆ ಎಂದು ಸತ್ಯವೇದ ಹೇಳುತ್ತದೆ. ಅಷ್ಟೇ ಅಲ್ಲ, ಕ್ರಿಸ್ತ ಯೇಸುವಿನ ಮೂಲಕ ನಾವು ಎಲ್ಲ ವಿಷಯಗಳಲ್ಲಿ ಜಯ ತೆಗೆದುಕೊಂಡಿದ್ದೇವೆ. ಕ್ರಿಸ್ತನ ಮೂಲಕ ನಾವು ಲೋಕವನ್ನು ಜಯಿಸಿದ್ದೇವೆ. ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವವರು ಎಂದು ಸತ್ಯವೇದ ಹೇಳುತ್ತದೆ. ಇಷ್ಟೊಂದು ಬಲಶಾಲಿಯೂ ಪವರ್ಫುಲ್ ಆದ ನಾಮವನ್ನು ಕ್ರಿಸ್ತನು ನಮಗೆ ಕೊಟ್ಟಿದ್ದಾನೆ. ನ್ಯೂಕ್ಲಿಯರ್ ಬಾಂಬ್ ಹೇಗೆ ಒಂದು ದೇಶವನ್ನು ಸರ್ವನಾಶ ಮಾಡುತ್ತದೋ ಹಾಗೆಯೇ ಯೇಸು ಕ್ರಿಸ್ತನ ನಾಮ ನಮ್ಮ ಜೀವಿತದಲ್ಲಿ ಬೇಡದ ಎಲ್ಲ ವಿಷಯಗಳನ್ನು ಸರ್ವನಾಶ ಮಾಡುತ್ತದೆ. ಕ್ರಿಸ್ತನ ನಾಮ ನಮ್ಮ ಜೀವಿತದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಜಯ ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಆಮೇನ್.